ಯಾಕೆ ಸುಬ್ಬು, ಯಾಕೆ ಇಲ್ಲಿ ಕರ್ಕೊಂಬಂದೆ? ಮೇಡಮ್, ಯಜಮಾನ್ರು ಮಾತಾಡ್ತಾರೋ ಒಂದೊಂದು ಮಾತು ನನ್ನ ಮನ್ಸಿಗೆ ಚುಚ್ತಾ ಇದೆ ಮೇಡಮ್. ಯಾಕೆ ಅಪ್ಪ ಏನಾದ್ರು ನಿನಗೆ ಬೇಜಾರಾಗೋ ಹಾಗೆ ಮಾತಾಡಿದ್ರಾ? ಬೇಜಾರಾಗೋ ಹಾಗಲ್ಲ ಮೇಡಮ್, ಅವ್ರು ಆಡ್ತಿರೋ ಪ್ರತಿಯೊಂದು ಮಾತಲ್ಲೂ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಆಗ್ತಾಯಿಲ್ಲ ಮೇಡಮ್, ಅವ್ರು ಆಡ್ತಾ ಇರೋ ಮಾತುಗಳು, ಅವ್ರು ತೋರಿಸ್ತಾ ಇರೋ ಪ್ರೀತಿ, ಇದು ಯಾವುದು ತಡ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ. ಒಂದೊಂದು ಕ್ಷಣನೂ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಒಳ್ಳೆ ಧರ್ಮ ಸಂಕಟ ಆಗೋಯ್ತು ಮೇಡಮ್. ಯಜಮಾನ್ರು ಒಬ್ಬರೇ ಇದ್ದಾರೆ, ಒಂದು ಮಾತು ಹೇಳ್ಬಿಡ್ತೀರಾ? ನಿಮಗೆ ಭಯ ಆದರೆ ನಾನು ಬರ್ತೀನಿ, ಇಬ್ಬರು ಸರಿ ಹೇಳ್ಬಿಡೋಣ. ಹೇಳೋಣ ಸುಬ್ಬು, ಆದರೆ ಇದು ಅದಕ್ಕೆ ಟೈಮ್ ಅಲ್ಲ ಸುಬ್ಬು. ನೀವೇ ತಾನೇ ಹೇಳಿದ್ದೀರಿ ಬಂದಾಗ ಹೇಳೋಣ ಅಂತ. ಹೌದು ಸುಬ್ಬು, ಹೇಳ್ದೆ. ಆದರೆ ಈಗ ನೋಡು, ಅಜ್ಜಿನೂ ಇಲ್ಲೇ ಇದ್ದಾರೆ. ಅದು ಅಲ್ಲದೆ ಆ ಶ್ರೀವಲ್ಲಿನೂ ನಮ್ಮ ಜೊತೆನೇ ಬಂದಿದ್ದಾಳೆ ಸುಬ್ಬು. ಈಗೇನಾದರೂ ನಾನು ಅಪ್ಪನ ಹತ್ರ ಹೋಗಿ ಸತ್ಯ ಹೇಳಿದ್ರೆ ಅವರು ಕೋಪ ಬಂದು ನಮ್ಮಿಬ್ರು ಎಲ್ರ ಮುಂದೆ ಬೈದು ಬಿಟ್ರೆ ಎಲ್ರೂ ಮರ್ಯಾದೆನೂ ಹೋಗುತ್ತಲ್ವ ಸುಬ್ಬು. ಆವಾಗ ಮತ್ತೆ ಅಪ್ಪಂಗೆ ಅವಮಾನ ಆಗಿ ಅದೆಲ್ಲ ಯಾಕೆ ಬೇಕು ಸುಬ್ಬು? ಈಗ ಸ್ವಲ್ಪ ಹೊತ್ತು ವೇಟ್ ಮಾಡೋ ನೀನು. ಒಂದು ಕೆಲಸ ಮಾಡೋಣ, ಈ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಹೋಗ್ತೀವಲ್ವಾ, ಅವಾಗ ನಾನೇ ಅಪ್ಪಂಗೆ ಕಾಲ್ ಮಾಡಿ ಸತ್ಯ ಹೇಳ್ತೀನಿ. ಅಲ್ಲ, ನಡೀದಿರೋ ಮದುವೆಗೆ ಇಷ್ಟೆಲ್ಲ ಶಾಪಿಂಗ್ ಬೇಕಾ? ಅದರಲ್ಲೂ ಯಜಮಾನರು ಇಷ್ಟು ಕಾಸ್ಟ್ಲಿ ಬಟ್ಟೆ ಎಲ್ಲ ಕೊಡಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ ಸುಬ್ಬು, ಇದೊಂದ್ಸಲ ಸಹಿಸ್ಕೊಂಡ್ಬಿಡು. ನಮಗೋಸ್ಕರ ಅಲ್ಲದೆ ಇದ್ರು ಅಪ್ಪನ ಸಂತೋಷಕ್ಕೋಸ್ಕರ ಮನೆಗೆ ಹೋದ್ಮೇಲೆ ನಾನೇ ಅಪ್ಪಂಗೆಲ್ಲ ಹೇಳ್ತೀನಿ. ನಿಜನಾ? ಹೌದು ಸುಬ್ಬು, ನಿಜವಾಗ್ಲೂ ಹೇಳ್ತೀನಿ. ಈಗ ನಾವ್ ಈ ತರ ನಿಂತ್ಕೊಂಡು ಮಾತಾಡಿದ್ರೆ ಸರಿ ಇರಲ್ಲ. ನೀನು ಅಪ್ಪ ನಿಂಗೆ ಬಟ್ಟೆ ಸೆಲೆಕ್ಟ್ ಮಾಡಿದಾರಲ್ಲ, ಹೋಗು ಅದನ್ನ ಹಾಕೊಂಡ್ ಬಾ. ಸುಬ್ಬು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನು ಧಾರೆ ಸೀರೆ ಉಟ್ಕೊಂಡು ಸುಬ್ಬು ಪಕ್ಕದಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹೆಂಗ್ ಕಾಣಿಸ್ತಿದ್ದಾರೆ ಅತ್ತವ್ರ ನಮ್ಮ ಮಳಿ ಮಯ್ಯ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇರು, ನನ್ನ ಮೊಮ್ಮಗಳು ಮದ್ವೆಗೆ ಸೆಲೆಕ್ಟ್ ಮಾಡಿರೋ ಸೀರೆನ ಉಟ್ಕೊಂಡು ಬರಕ್ ಹೋಗಿದ್ದಾಳೆ, ಅವಳು ಬಂದ್ಬಿಡ್ಲಿ. ನೀವಿಬ್ಬರ ಜೋಡಿನ ದೇವರು ಆ ಸ್ವರ್ಗದಲ್ಲೇ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನನ್ನ ದೃಷ್ಟಿನ ತಾಗ್ಬಿಡುತ್ತೆ. ಸುಬ್ಬು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಣ. ನೀನ್ ನೋಡಕ್ಕೆ ನಂದು 2 ಕಣ್ಣು ಸಾಲು. ಹಾ, ಹೋಗಿ ಇಬ್ರು ಒಂದೆರಡು ಹೆಜ್ಜೆ ಹಾಗೇ ನಡ್ಕೊಂಡು ಬನ್ನಿ, ನೋಡಿ ಕಣ್ಣು ತುಂಬ್ಕೋತೀನಿ. ನೋಡು ಎಷ್ಟು ಚೆನ್ನಾಗಿದೆ ಜೋಡಿ. ಯಾರ್ಯಾರು ಏನೇನು ತೊಗೊಂಡಿದ್ದಾರೋ ಅದನ್ನೆಲ್ಲ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ಬಿಡಿ, ಹಾಗೆ ಬಿಲ್ಲನ್ನು ಕಳಿಸ್ಬಿಡಿ. ಸರಿ ಸರ್. ಶಿವಲ್ಲಿ, ನೀನು ಸೀರೆ ಸೆಲೆಕ್ಟ್ ಮಾಡಿದೇನಮ್ಮ? ಹಾ ಅಪ್ಪಾಜಿ, ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಮ್ಮ. ಸರಿ ಅಪ್ಪಾಜಿ. ಶುಭ, ಬಾ.
ನೋಡಿ ನನಗೂ ಅಷ್ಟೇ ಇವ್ರು ಹುಟ್ಟಿದಾರಲ್ಲ ಇದೇ ಥರ ಧಾರೆ ಸೀರೆನೇ ತೋರಿಸಿ. ತೋರಿಸ್ತೀನಿ ಬನ್ನಿ ಮೇಡಮ್. ಅಪ್ಪ ನನ್ನ ಸುಬ್ಬು ಮದುವೆ ಫಿಕ್ಸ್ ಮಾಡಿದ್ರು ಇವಳು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ? ಧಾರೆಗೆ ನಂತರದ್ದೇ ಸೀರೆ ಬೇಕು ಅಂತ ತಗೋತಾ ಇದ್ದಾಳೆ. ಇವಳು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದಕ್ಕೆ ಏನು ಕಾರಣ? ಇವ್ರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮದುವೆ ದಿನ ಏನು ಅನಾಹುತ ಮಾಡ್ತಾರೋ ಏನೋ. ಮೇಡಮ್, ಯಜಮಾನ್ರಿಗೆ ಸಂಜೆ ಫೋನ್ ಮಾಡ್ತೀನಿ ಅಂದ್ರಲ್ಲ, ಫೋನ್ ಮಾಡಿ ಮೇಡಮ್. ತೊಗೊಳ್ಳಿ, ಫಸ್ಟ್ ಫೋನ್ ಮಾಡಿ, ಅವ್ರು ಇನ್ನೂ ಮಲಗಿರಲ್ಲ. ತೊಗೊಳ್ಳಿ. ಸುಬ್ಬು ಸುಬ್ಬು ಟೈಮ್ ನೋಡು ಸುಬ್ಬು, ಈ ಟೈಮಿಗೆ ಅಪ್ಪನ ಕಾಲ್ ಮಾಡೋದ? ಅಪ್ಪ 100% ಮಲಗಿರ್ತಾರೆ ಸುಬ್ಬು. ನಾವೇನಾದರೂ ಕಾಲ್ ಮಾಡಿದ್ರೆ ಅವ್ರು ನಿದ್ದೆಯಿಂದ ಎಚ್ಚರ ಆಗ್ಬಿಡ್ತಾರೆ. ಅದು ಅಲ್ಲದೆ ನಾನು ಅವ್ರಿಗೆ ಕಾಲ್ ಮಾಡಿ ಸತ್ಯ ಹೇಳಿದ್ರೆ ಅವ್ರು ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ ಸುಬ್ಬು. ಅವ್ರು ನಿದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರ ಆರೋಗ್ಯ ಸರಿ ಇರಲ್ಲ. ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋ ಯಾವಾಗಲೂ ಒಂದಲ್ಲ ಒಂದು ಕಾರಣ ಕೊಡ್ತಾ ಇರಬೇಡಿ ಮೇಡಮ್. ನೀವು ಇವಾಗ ಫೋನ್ ಮಾಡ್ತೀರಾ ಇಲ್ವಾ? ಫೋನ್ ಮಾಡಿ ಮೇಡಮ್. ಸುಬ್ಬು ಸುಬ್ಬು ನಿನಗೇನು? ನನ್ನ ಅಪ್ಪನಿಗೆ ಸತ್ಯ ಹೇಳಬೇಕು ತಾನೆ. ನಾನು ಸತ್ಯ ಹೇಳ್ತೀನಿ ಹೇಳಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಒಂದು ಸಮಯ ಅಂತ ಬರುತ್ತೆ ಸುಬ್ಬು. ಇದನ್ನ ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ನೀವು ಈ ಥರ ಒಂದೊಂದು ದಿನ ಲೇಟ್ ಮಾಡ್ತಿದ್ರು ನನ್ನ ಜೀವನದಲ್ಲಿ ಒಂದೊಂದು ದಿನನೂ ಹಾಳಾಗ್ತಿದೆ ಅನ್ಸುತ್ತೆ. ಕೂಗಾಡ್ಬೇಡ ಸುಬ್ಬು. ಅಲ್ಲ, ನಿನ್ನ ಜೀವನ ಹಾಳಾಗುವಂಥದ್ದು ಏನಾಗಿದೆ? ಶಬಾಷ್ ಮೇಡಮ್, ಇನ್ನೂ ಹಾಳಾಗಕ್ಕೆ ಏನಿದೆ ಮೇಡಮ್? ನಾನು ಮದುವೆ ಆಗ್ಬೇಕಂತಾನೆ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲೂ ಈ ಮದುವೆ ಆದ್ಮೇಲೆ ಯಜಮಾನ್ರು ನನ್ನ ಮಾತಾಡ್ಸಲ್ಲ, ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತನೂ ಗೊತ್ತಿರಲಿಲ್ಲ. ಈಗ ಯಜಮಾನ್ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಆದ್ರೆ ನೀವು ಇನ್ನೊಂದೇನಾದ್ರೂ ಎಡವಟ್ ಮಾಡಿದ್ರೆ ಯಜಮಾನ್ರು ನನ್ನ ಮೇಲೆ ಮತ್ತೆ ನಂಬಿಕೆ ಕಳ್ಕೊತಾರೆ. ಮತ್ತೆ ಇದೆಲ್ಲ ಅದಕ್ಕೂ ನಾನೇ ನೇರವಾಗಿ ಹೊಣೆ ಆಗ್ತೀನಿ. ಮೇಡಮ್, ಅವಾಗಾದ್ರೆ ಆಗಿದ್ದಾಗೋಯ್ತು ಮೇಡಮ್. ಅದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ. ಅದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಸುಬ್ಬು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಸುಬ್ಬು? ಸುಬ್ಬು, ನೀನು ಅನ್ಕೊಂಡ ಹಾಗೆ ಆಗುತ್ತೆ. ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ಏನ್ ಮೇಡಮ್? ಅಲ್ಲ, ನೀವ್ ಏನ್ ಅನ್ಕೊಂಡಿದ್ದೀರಾ? ನನ್ನ ನಿಮ್ ತಾಳಿಗೆ ತಕ್ಕ ಕುಣಿಯೋ ಗೊಂಬೆ ಅನ್ಕೊಂಡಿದ್ದೀರಾ? ಏನಕ್ಕೆ ಆಟ ಆಡಿಸ್ತಿದ್ದೀರಾ ಮೇಡಮ್ ನನ್ನ? ಏನ್ ಮಾತಾಡ್ತಿದ್ದೀಯ ಸುಬ್ಬು? ನೀನು ಹೀಗೆಲ್ಲ ಮಾತಾಡ್ತಿರೋದು ನಿನ್ಗೇನು ಅನ್ನಿಸ್ತಾನೆ ಇಲ್ವಾ? ಅನ್ನಿಸ್ಬೇಕಾಗಿರೋದು ನಿಮ್ಗೆ. ಮದ್ವೆ ಮಂಟಪದಲ್ಲಿ ನಿಮ್ ಪಾಡಿ ನೀವು ತಾಳಿ ಕಟ್ಕೊಂಡು ಎದ್ದು ಬಂದು ನಾನ್ ಕಟ್ಟಿದ್ದು ಅಂತ ನನ್ನ ಜೀವನ ಹಾಳು ಮಾಡಿದ್ರಲ್ಲ, ಅನ್ನಿಸ್ಬೇಕಾಗಿರೋದು ನಿಮ್ಗೆ. ಈ ಸತ್ಯನ ಎಲ್ರಿಗೂ ಯಾವಾಗ ಹೇಳ್ತೀರಾ? ಇಂಥ ಸುಳ್ಳಿನ ಬದುಕನ್ನ ನನ್ನ ಕೈಲಿ ಬದುಕಕ್ ಆಗಲ್ಲ ಮೇಡಮ್. ನಿಮಗ್ ತಾಳಿನ ಕಟ್ಟೆ ದೊಡ್ಡ ಮನೆ ಅಳಿ ಅನ್ನಿಸ್ಕೊಳಕ್ಕೆ, ನಿಮ್ಮನ್ನ ಮದ್ವೆನೇ ಆಗದೆ ಗಂಡ ಅನ್ನಿಸ್ಕೊಳಕ್ ಆಗಲ್ಲ ಮೇಡಮ್ ನನ್ಗೆ. ನಿಮಗ್ ಸಹಾಯ ಮಾಡೋದಕ್ಕೆ ಹೋಗಿ ನಾನು ಎಲ್ರಿಗೂ ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ ನನಗೆ. ಸಾಕು ಮೇಡಮ್, ಈ ಸುಳ್ಳಿನ ಸಂಬಂಧ ಸಾಕು. ನನ್ನ ಕೈಲಿ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದು ನಿಲ್ಲಿಸ್ಬೇಡ. ಸಿಕ್ಕಿದ್ದೆ ಚಾನ್ಸು, ಜಮಾಯಿಸ್ಬಿಡೋಣ. ಅಯ್ಯೋ ದೇವ್ರೇ, ಅಂತ ಗತಿ ಬಂತಪ್ಪ ಈ ಮನೆಗೆ. ಈ ಮನೆ ನೇಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮ ಕಾರ್ತಿಕೇಯ ಕಷ್ಟಪಟ್ಟು ನಡೆಸ್ತಿರೋ ಮೂಕ ಎತ್ತು ಮನೆ ನಡೆಸೋ ಬಂಡಿ ಚಕ್ರನೇ ಮುರಿದೋಯ್ತಲ್ಲ ದೇವ್ರೇ. ಅಯ್ಯೋಯ್ಯೋ ಕಾರ್ತಿಕೇಯ, ನಿನ್ನ ಬಗ್ಗೆ ಎಷ್ಟು ಕನಸುಗಳನ್ನ ಇಟ್ಕೊಂಡಿದ್ವಪ್ಪ ನಾವೆಲ್ಲ. ಆದ್ರೆ ಅದು
ಶ್ರಾವಣಿ ಮೇಡಮ್ ಅವರಿಂದ ಚಿತ್ರ ಆಗೋಗ್ಬಿಡ್ತು. ಅಲ್ಲ ಮೇಡಮ್ರೆ, ಹಣ ಅಧಿಕಾರ ಅಂತಸ್ತು ಇದೆ ಅಂತ ಹೇಳಿ ಒಂದು ಮುಗ್ಧ ಹುಡುಗನ್ನ ಅವನ ಬದುಕನ್ನೇ ಹಾಳು ಮಾಡಿಬಿಟ್ರಲ್ಲ. ಕಾರ್ತಿಕೇಯ ನೀನು ಅಳ್ಬೇಡಪ್ಪ, ನೀನತ್ತೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತಪ್ಪ. ನೀನು ಈ ಮನೆ ದೇವ್ರಪ್ಪ, ಊರೇ ಹೆತ್ತ ಮಗ ನೀನು. ತಾಯಿ ಅಂತ ಗುಣ ನಿಂದು. ಬಾಳೆಂಬ ಆಟದಿ ಚೆಂಡಂತೆ ನೀನು. ತನ್ನಾಸೆಯಂತೆ ಆಡಿಸ್ಬಿಟ್ರಲ್ಲಪ್ಪ ಈ ಮೇಡಮ್ ಅವರು. ನಿನ್ನ ಬಾಲ್ ತರ ಚೆಂಡ ತರ ಆಡಿಸ್ಬಿಟ್ರಲ್ಲ ಕಾರ್ತಿಕೇಯ. ಅಯ್ಯೋ ದೇವ್ರೇ. ಮಮ್ಮಿ, ಇವೆಲ್ಲ ಓವರ್ ಆಯ್ತು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಹಾಡಿನ ಸಾಲುಗಳನ್ನೆಲ್ಲ ಡೈಲಾಗ್ ಆಗಿ ಹೇಳ್ಬಿಡ್ತಾ ಇದೆಯಾ? ಸುಮ್ಮನೆ ಸುಂದರ ಬಂದಿರೋದನ್ನ ಮಾತಾಡ್ಬಿಡ್ಬೇಕು. ಕಡೆ ಮದುವೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಮದುವೆ ಅಂದ್ರೆ ಮಕ್ಕಳಾಟನಾ? ಅಲ್ಲ, ಮದುವೆ ಅಂದ್ರೆ ಒಂದು ಹುಡುಗ ಒಂದು ಹುಡುಗಿನ ಸೇರ್ಸೋದಲ್ಲ. ಮದುವೆ ಅಂದ್ರೆ ಮನೆತನದ ಗೌರವ. ಆದ್ರೆ ನಾವು ಒಂದೇ ಒಂದು ಸುಳ್ಳು ಹೇಳಿ ಚಿತ್ರ ಮಾಡಕ್ ಬಿಟ್ರಲ್ಲ ಮೇಡಮ್ ಅವರೇ. ಬಡವರ ಕೋಪ ದವಡೆಗೆ ಮೂಲ ಅಂತಾರೆ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಏನು ಮಾಡಕ್ಕಾಗಲ್ಲ. ಪಾಪ ನಮ್ ಕಾರ್ತಿಕೇಯ ಎಲ್ಲದಕ್ಕೂ ತಲೆ ಆಡಿಸ್ತಾನೆ ಅಂತ ಅವನ್ ತಲೆನೇ ತೆಗೆದ್ಬಿಟ್ರಲ್ಲ ಮೇಡಮ್ ಅವರೇ. ತಾಳಿ ಕಟ್ಟಿಸ್ಕೊಳ್ದೆ ಇವನನ್ನ ಗಂಡ ಅಂದು ಈ ಮಗು ಜೀವನನೇ ದಂಡ ಮಾಡ್ಬಿಟ್ರಲ್ಲ ಮೇಡಮ್ ಅವರೇ. ನಿಮಗೆ ಮನಸ್ಸಾದ್ರೂ ಹೆಂಗ್ ಬಂತು ತಾಯಿ? ಅಯ್ಯೋ ಅಳಿಂದ್ರೆ, ಕಾಂತಮ್ಮನವರು ತುಂಬ ನೊಂದ್ಕೊಂಡಿದ್ದಾರೆ. ಒಳಗೆ ಕರ್ಕೊಂಡೋಗಿ ಸಮಾಧಾನ ಮಾಡಿ. ಮಮ್ಮಿ ಕಾರ್ತಿಕೇಯ, ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತಪ್ಪ. ನೀನ್ ಸಂಕಟ ಪಡಬೇಡ ಮಗು, ನೀನ್ ಸಂಕಟ ಪಡಬೇಡ. ಮೇಡಮರೇ, ನೀವು ತಪ್ಪು ಮಾಡಿದ್ರಿ, ಈಗ ಮಾಡ್ಬಾರ್ದಾಗಿತ್ತು. ನಮ್ಮ ಕಾರ್ತಿಕೇಯ ಎಷ್ಟು ನೊಂದ್ಕೊಂಡಿದ್ದಾನೆ ಅಂತ ನನಗೆ ಅರ್ಥ ಆಗುತ್ತೆ. ನೀನ್ ನೊಂದ್ಕೋಬೇಡ ಕಾರ್ತಿಕೇಯ, ನಿನ್ ಸಂಕಟ ನನಗೆ ಅರ್ಥ ಆಗುತ್ತಪ್ಪ. ನಮ್ ಕಾರ್ತಿಕೇಯ ಎಲ್ಲದಕ್ಕೂ ತಲೆ ಆಡಿಸ್ತಾನೆ ಅಂದ್ಬಿಟ್ಟು ಅವನ ತಲೆ ಮೇಲೆ ಚಪ್ಪಡಿನ ಹಿಡಿದು ಬಿಟ್ರಲ್ಲ ಕಾರ್ತಿಕೇಯ. ನೀನ್ ಸುಮ್ನಿರಪ್ಪ, ನಿನ್ ಸಂಕಟ ನನಗೆ ಅರ್ಥ ಆಗುತ್ತೆ. ಶ್ರಾವಣಿಯಮ್ಮ, ನನ್ನ ಕ್ಷಮಿಸ್ಬಿಡಿ ಮಾವ, ನನ್ನ ಕ್ಷಮಿಸ್ಬಿಡಿ. ಶ್ರಾವಣಿಯಮ್ಮ, ಅಯ್ಯೋ ದೇವ್ರೆ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಏನಾಗಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ಆ ದೇವ್ರ ಲೀಲೆ. ಯಾರು ಏನಾರ ಅನ್ಕೊಳ್ಳಿ, ನೀವು ನಮ್ಮ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀವಿ. ಕಣ್ಣೀರಾಕ್ಬೇಡಿ ನೀವು. ಶ್ರಾವಣಿ ಮೇಡಮ್ ಅವರೇ, ಅತ್ತೆ ಮಾತಿಗಾಗ್ಲಿ ಸುಬ್ಬು ಮಾತಿಗಾಗ್ಲಿ ನೀವು ಬೇಜಾರು ಮಾಡ್ಕೋಬೇಡಿ. ಸುಬ್ಬುಗೆ ನಿಮ್ಮ ಮೇಲೆ ಪ್ರೀತಿನೇ ಇರಲಿಲ್ಲ ಅಂದಿದ್ರೆ ಇಷ್ಟು ದಿನ ಅವ್ನು ಸುಮ್ಮನೆ ಇರ್ತಿದ್ನ? ಅವನ ತಲೆಯಲ್ಲಿ ನೂರಾರು ಯೋಚನೆಗಳು ಓಡ್ತಾ ಇರುತ್ತೆ. ಅದಕ್ಕೆ ಈ ರೀತಿ ಮಾತಾಡಿರ್ತಾನೆ ನೋಡಿ. ಅವನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಚಿಂತೆ ಮಾಡಬೇಡಿ. ನೀವು ಯಾವತ್ತಿದ್ರು ನಮ್ಮನೆ ಮಹಾಲಕ್ಷ್ಮಿನೇ. ನೀವು ಕಣ್ಣೀರು ಹಾಕ್ಬೇಡಿ ಅಮ್ಮ.
ಈ ಮನೆಗೆ ಒಳ್ಳೇದಾಗಲ್ಲ. ನಿಮ್ಮಿಬ್ಬರು ಜೋಡಿನ ದೇವ್ರೆ ಮಾಡಿರೋದು, ಅವನೇ ಕಾಪಾಡ್ತಾನೆ. ದಯವಿಟ್ಟು ಕಣ್ಣೀರು ಒರೆಸ್ಕೊಳ್ಳಿ ಅಮ್ಮ. ಬನ್ನಿ ಬನ್ನಿ. ಎಷ್ಟು ದಿನ ಆಯ್ತು, ಒಂದು ಸುಳಿವು, ಒಂದು ಸಣ್ಣ ಸುಳಿವು ಆ ಪೃಥ್ವಿ ಬಗ್ಗೆ ಸಿಕ್ಕಿಲ್ಲ. ನಿಮ್ಗಳಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ, ಆದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮನ್ನ ಸಾಕೋ ಬದಲು ಒಂದಷ್ಟು ನಾಯಿಗೆ ಊಟ ಹಾಕಿ ಸಾಕಿದ್ರೆ ಅವ ವಾಸನೆ ಹಿಡಿದಾದ್ರೂ ಆ ಪೃಥ್ವಿ ಎಲ್ಲಿದ್ದಾನೆ ಅಂತ ಕಂಡು ಹಿಡಿತಿದ್ವು. ಇಲ್ಲ, ನಾನು ಮುಳುಗೋಕ್ಕೆ ತಯಾರಿಲ್ಲ. ಅರ್ಥ ಆಯ್ತಾ? ಆ ಪೃಥ್ವಿ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರ ಜೊತೆ ಇದ್ದಾನೆ, ಏನು ಕಂಡಿಡಿಯಕ್ಕಾಗ್ಲಿಲ್ವಾ? ಅವನು ಇಲ್ಲಿಂದ ಎಸ್ಕೇಪ್ ಆದ್ಮೇಲೆ ಅವನು ಬದುಕಿದಾನ ಇಲ್ವಾ ಅದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದಮೇಲೆ ಏನೋ ಎಡವಟ್ಟಾಗಿದೆ. ನೋಡಿ, ಆ ಪೃಥ್ವಿ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಅಥವಾ ಅವನನ್ನು ಬೇರೆ ಯಾರಾದ್ರೂ ಕರ್ಕೊಂಡು ಹೋಗಿದಾರ, ಇದೆಲ್ಲ ನನಗೆ ಗೊತ್ತಾಗಬೇಕು ಅಷ್ಟೇ. ನೆಕ್ಸ್ಟ್ ಟೈಮ್ ಕಾಲ್ ಮಾಡೋದಾದ್ರೆ ಆ ಪೃಥ್ವಿ ಸಿಕ್ಕದ ಅನ್ನೋ ಸುದ್ದಿ ಇದ್ರೆ ಮಾತ್ರ ಕಾಲ್ ಮಾಡಿ. ಕಾಯ್ತಾ ಇರ್ತಾನೆ. ಅಕ್ಕ, ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ ಪದ್ದು. ಆ ಸಮಯ ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ನಂದಿನಿ ಅಮ್ಮವ್ರ ಸಮಯ ಬಂದಾಗ ಬರ್ತೀನಿ ಅಂದರು, ಮಗಳನ್ನ ಭೇಟಿ ಮಾಡ್ತೀನಿ ಅಂದರು. ಆದರೆ ಆ ದಿನ ಯಾವತ್ತು ಬರುತ್ತೋ ಏನೋ. ಇಲ್ಲಿ ನೋಡಿದ್ರೆ ಶ್ರಾವಣಿ ಅಮ್ಮವ್ರ ಜೀವನದಲ್ಲಿ ಏನೆಲ್ಲ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಯಾವುದೇ ಹೆಣ್ಗಾದರೂ ತನ್ನ ತಾಯಿ ಜೊತೆಲಿರಬೇಕು ಅನಿಸುತ್ತೆ. ನಂದಿನಿ ಅಮ್ಮವರು ಈಗಲಾದರೂ ಶ್ರಾವಣಿ ಅಮ್ಮವ್ರ ಹತ್ರ ಬರಬೇಕು. ಮಾವ, ಶ್ರಾವಣಿಮ್ಮ, ಅಯ್ಯೋ, ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೆ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವ ದಾರಿನೂ ಇರಲಿಲ್ಲ ಮಾವ. ನನ್ನ ಸುಬ್ಬುನ ತುಂಬ ಇಷ್ಟಪಡ್ತಾ ಇದ್ದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇರಲಿಲ್ಲ, ಸುಬ್ಬು ಮಾತ್ರ ಇದ್ದಿತ್ತು. ನನಗೆ ಸರಿ ತಪ್ಪು ಇದು ಯಾವುದು ಗೊತ್ತಾಗ್ಲಿಲ್ಲ ಮಾವ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಹೀಗೆಲ್ಲ ಮಾಡಿಬಿಟ್ಟೆ ಮಾವ. ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ ಶ್ರಾವಣಿಮ್ಮ, ಹಾಗೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ನೀವು ಮಾಡಿದ ತಪ್ಪು ಅಂತ ಯಾರು ಹೇಳಿದ್ದು? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದಿರೋದಂದರೆ ಪ್ರೀತಿ. ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಂಡಿದ್ದೀರಾ. ನಿಮ್ಮ ತಾಯಿ ನಂದಿನಿಯಮ್ಮವರು ಹಾಗೇನೆ ಪ್ರೀತಿಗೋಸ್ಕರ ಪ್ರಪಂಚನೇ ಎದುರಾಕೊಂಡ್ರು. ಪ್ರೀತಿಸೋ ಜೀವಗಳು ಒಂದಾಗಬೇಕು. ಅದಾದಾಗ ಮಾನ, ಬಿಗುಮಾನ, ಅವಮಾನ ಎಲ್ಲ ಸರಿ ಹೋಗುತ್ತೆ. ಈ ಪದ್ದು ಯಾವತ್ತಿದ್ದರೂ ನಿಮ್ಮ ಜೊತೆಲಿ ಇರ್ತಾನಮ್ಮ. ನಿಮ್ಮ ಪ್ರೀತಿ ಗೆಲ್ಲೋವರೆಗೂ ಈ ಪದ್ದು ನಿಮ್ಮ ಜೊತೆಲಿ ನಿಲ್ತಾನಮ್ಮ, ನಿಲ್ತಾನೆ. ನಂಗೆ ಈಗ ಸಮಾಧಾನ ಆಯಿತು ಮಾವ. ಆದರೆ ಸುಬ್ಬು ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸುಬ್ಬುನ ಒಪ್ಪಿಸಿ ಮದುವೆ ಮಾಡಿಸೋದು ತುಂಬ ಕಷ್ಟ ಇದೆ ಮಾವ. ನನಗೇನೂ ತೋಚ್ತಾ ಇಲ್ಲ ಮಾವ. ಈ ಸಮಯದಲ್ಲಿ ನನಗೆ ಆ ದೇವರೇ ಸಹಾಯ ಮಾಡಬೇಕು. ಆದರೆ ನನಗೆ ನಂಬಿಕೆ ಇದೆ ಮಾವ. ನೀವು ಹೇಗೆ ನನ್ನ ಪ್ರೀತಿನ ಗೆಲ್ಸೋದಕ್ಕೆ ನನ್ನ ಜೊತೆಯಾಗಿ ನಿಂತಿದ್ದೀರೋ ಅದೇ ಥರ ಯಾವುದೋ ಒಂದು ಶಕ್ತಿ ನನ್ನ ಜೊತೆ ಇದ್ಕೊಂಡು ನನ್ನ ಪ್ರೀತಿನ ಗೆಲ್ಸುತ್ತೆ. ಆ ನಂಬಿಕೆ ನನಗಿದೆ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಧೈರ್ಯ ಇದೆ ಮಾವ. ನಾನು ಅದನ್ನು ನಂಬ್ತೀನಿ. ಆ ಶಕ್ತಿ ಬೇರೆ ಯಾರೂ ಅಲ್ಲ ಶ್ರಾವಣಿಯಮ್ಮ, ಅದು ನಿಮ್ಮ ತಾಯಿನೇ. ಹೌದು, ನಿಮ್ಮ ತಾಯಿನೇ ನಿಮ್ಮ ಜೊತೆಯಾಗಿ ನಿಲ್ತಾರೆ. ಆದಷ್ಟು ಬೇಗ ಈ ವಿಷಯನ ನಂದಿನಿ ಅಮ್ಮವ್ರಿಗೆ ತಲುಪಿಸ್ಬೇಕು. ಅವ್ರು ಏನಾದರೂ ಬಂದರೆ ಈ ಸಮಸ್ಯೆಗಳೆಲ್ಲ ಮಂಜಿನಾಗಿ ಕರಗೋಗುತ್ತೆ. ಆ ತಾಯಿ ದಿಟ್ಟವಾಗಿ ಜೊತೆಲಿ ನಿಂತ್ಕೊಂಡ್ರೆ ನಿಮ್ಮ ಪ್ರೀತಿ ಗೆಲ್ಲುತ್ತೆ.
ಗಟ್ಟಿ ಮೇಳ ಶುರುವಾಗುತ್ತೆ. ನಿಮಗೋಸ್ಕರ ಈಗ ನಂದಿನಿ ಅಮ್ಮವ್ರು ಬರಲೇಬೇಕು. ವೀರು ಯಾವಾಗ ಬಂದ? ನನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ನಾ? ಫೋನ್ನಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇದ್ದೆ. ಇಲ್ಲ ವೀರು, ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನಾನು ಕೇಳಿಸ್ಕೊಂಡೆ. ನೀನು ಯಾರ ಹತ್ರನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೆ. ಯಾರಕ್ಕ ಅದು? ನೀನು ಫೋನ್ನಲ್ಲಿ ಪೃಥ್ವಿ ಬಗ್ಗೆ ತಾನೇ ಮಾತಾಡ್ತಾ ಇದ್ದೆ.